ಬಿಜೆಪಿ ಕಾರ್ಯಕರ್ತ ಒಂದು ಈಗ ಸೂಸೈಡ್ ಮಾಡ್ಕೊಂಡ ಅಲ್ಲಿ FIR ಒಳಗ ಶಾಸಕರ ಹೆಸರು ಸೇರ್ಸಾಕತ್ತಿಲ್ಲ. ನಿನ್ನೆ ಇವ್ರು ಹೋಗಿ ಹೋರಾಟ ಮಾಡಿದ್ರು. ಏನು ಇವ್ರು ಹೋರಾಟ ಸುಮ್ ಮಾಡ್ಲಕತ್ತಾರ್ರಿ. ಇವ್ರು ಫೈಲ್ಗಳು ಭಾಳ ಅದಾವ ಸಿದ್ದರಾಮಯ್ಯ ಬಲ್ಲಿ, DK ಶಿವಕುಮಾರ್ ಬಲ್ಲಿ. ರಾತ್ರಿ ಫೋನ್ ಮಾಡೇ ಬರ್ತಾರೆ, ಹೋಗ್ಯಾರ ಅವ್ರ ಕೊಡುಗಿಗೆ, ನಾವು ಹೊಂಟೀವಿ, ಮ್ಯಾಗಿಂದ ಭಾಳ ಪ್ರೆಷರ್ ಐತಿ, ಅಯೋಗ್ಯ ಯತ್ನಾಳ್ ನಮ್ಗೆ ಬಾಯಿಗೆ ಬಂದಂಗೆ ಬೈಲಕತ್ತಾನ, ಮ್ಯಾಗಿನವ್ರು ನಾವು ಹೊರಗೆ ಹಾಕಿ, ನಿಮ್ಮ ಮಾತಿಗೆ ಅಪ್ಪ ಮಗನ ಮಾತು ಕೇಳಿ ಹೊರಗೆ ಹಾಕಿವಿ, ನೀವೇನಾರು ಕಿಸಿರಪ್ಪ ಅಂತ ಕೊಡುಗು ಕಳ್ಸ್ಯಾರ. ಇವ್ರೇನು ಕಿಸಿಲಿಲ್ಲ. ಟಿವಿ ಕುಂಡಿಸ್ತು ರಾವಣದಂಗೆ ಮಾತಾಡಿ ಬಂದ. ಅದೇ ಈಶ್ವರಪ್ಪನವರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಸಂತೋಷ್ ಪಾಟೀಲ್ ಬೆಳಗಾವ್ದಾಗ ರಾಜೀನಾಮೆ ತೊಗೊಂಡ್ರಲ್ರಿ ಅವ್ರು. ಲಕ್ಷ್ಮೀ ಅಕ್ಕ ಎಷ್ಟು ಜೋರು ಮಾತಾಡ್ತಿದ್ರು, DK ಶಿವಕುಮಾರ್ ಎಷ್ಟು ಜೋರು ಮಾತಾಡಿ, ಇವ್ರಿಗೇನು ಬ್ಯಾನ್ ಆಗೈತ್ರಿ. ನೀನು ಹೋಗಿ ಬಂದ್ರು ಮುಗೀತು. ಇನ್ನು ಪಾಪ ಆ ಕುಟುಂಬಕ್ಕೆ ಯಾರು ನೋಡೋರು? ಶಿವಮೊಗ್ಗದಾಗೆ ಒಬ್ಬ ಕಾರ್ಯಕರ್ತ, ಹಿಂದೂ ಕಾರ್ಯಕರ್ತ ಕೊಲೆ ಆಯ್ತು. ನಾ ಹೋಗಿ ಮೊದಲು 5 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟಿನಿ. ಎಲ್ಲೆಲ್ಲಿ ಹಿಂದೂ ಕಾರ್ಯಕರ್ತರಿಗೆ ಈ ರೀತಿ ಆದಾಗ ನಾವು 1 ಲಕ್ಷ 2 ಲಕ್ಷ ಕೊಟ್ಟು ಸಾಂತ್ವನ ಹೇಳಿ. ಈಗ ಇನ್ನು ಕೆಲವೇ ದಿವಸನಾಗ ನಾವು ಬೆಂಗಳೂರಿನಾಗ ಒಂದು ಹಿಂದೂ ಕಾರ್ಯಕರ್ತರ ಕಾನೂನಿನ ಹೋರಾಟಕ್ಕೆ ಒಂದು ಸೆಲ್ ತೆಗಿತಾ ಇದ್ದೇನೆ. ಇಡೀ ರಾಜ್ಯದಲ್ಲಿ ಯಾವುದೇ ಹಿಂದೂಗಳ ಗಲಭೆಗಳಲ್ಲಿ ಇರ್ಬೋದು, ಏನೇ ಅವ್ರಿಗೆ ಇದು ಆದಾಗ ಕಾನೂನಾತ್ಮಕವಾಗಿ ಎಲ್ಲ ರೀತಿ ಉಚಿತ ಅವ್ರ ಪರವಾಗಿ ನಾವು ನ್ಯಾಯಾಲಯದಲ್ಲ, ಹೈಕೋರ್ಟ್ ಇರ್ಬೋದು, ಡಿಸ್ಟ್ರಿಕ್ಟ್ ಕೋರ್ಟ್ ಇರ್ಬೋದು, ಅದನ್ನು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇವತ್ತು ಹಿಂದೂಗಳ ಕಾರ್ಯಕರ್ತರ ರಕ್ಷಣೆ ಯಾರು ಮಾಡ್ಲಕತ್ತಾರೆ? ಇಲ್ಲೇ ಇಲ್ಲ. ಬರೀ ಓಟ್ ಬಂದಾಗ ಅವಾಗ ಹಿಂದೂಗಳು ಬೇಕು, ಅವಾಗ ಬಸವನಗೌಡನ ಭಾಷಣ ಬೇಕು. ಗೆದ್ದ ಮ್ಯಾಗ ಮಂತ್ರಿ ಆದ ಮ್ಯಾಗ ಬಸವನಗೌಡನ ಬಾಯಿ ಸರಿ ಇಲ್ಲ ಅಂತ ಮತ್ತೆ ಹೊಯ್ಕೋತಾರ ಅವ್ರು, ಯಾರು ಮಂತ್ರಿ ಆದವ್ರು. ಸರ್, ಈಗ ಅಮಿತ್ ಶಾ ಬಗ್ಗೆ ಬಹಳ ಸಾಕಷ್ಟು ಸರ್, ವಕಫ್ದು ಇಂಥ ಭಯಾನಕ್ಕಿತ್ತು ಈ ದೇಶನಾಗ. ಯಾರು ಅದನ್ನ ನಾನು ವಿಧಾನಸಭೆದಾಗ ಮೊದಲೇ ಮಾತಾಡೋದು ನಾನೇ. ವಕಫ್ ಅನ್ನೋಂಥದ್ದು ನಾನು ಕೇಂದ್ರದ ನಮ್ಮ ಪ್ರಧಾನಮಂತ್ರಿಗಳಿಗೆ, ಅಮಿತ್ ಶಾ ಅವರಿಗೆ, ಮತ್ತು ಅದು ಜಗದಾಂಬಿಕಾ ಪಾಲತಿ ಅನ್ನೋದ್ರ ಸಮಿತಿಯ ಅಧ್ಯಕ್ಷರಿದ್ರು, ಅವರಿಗೆ ರಿಜ್ವು ಅವರು, ನಮ್ಮ ಅಲ್ಪಸಂಖ್ಯಾತ ಇಲಾಖೆ ಮಂತ್ರಿಗಳು, ಅವರಿಗೆಲ್ಲ ನಾವು ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸಲ್ಲಿಸ್ತೀನಿ. ಇವತ್ತು ನಾವು ಕರ್ನಾಟಕದಲ್ಲಿ ಎಷ್ಟು ಸುಮಾರು 2,500 ಪುಟದ ದಾಖಲೆಗಳನ್ನು ಕೊಟ್ಟಿವಿ. ಮಠಗಳ ಇವತ್ತು ವಕಫ್ ಆಗಿದ್ದು, ರೈಲ್ವೆ ಸ್ಟೇಷನ್ಗಳು ವಕಫ್ ಆಗಿದ್ದು, ರೈಲ್ವೆ ಲ್ಯಾಂಡ್ ವಕಫ್ ಆಗಿದ್ದು, ಅಲ್ಲಿಂದ ಸ್ಕೂಲ್ ಕಾಲೇಜು ಗೌರ್ಮೆಂಟ್ ಲ್ಯಾಂಡು ಇವತ್ತು ನಾವು ಏನದೊಂದು ತಯಾರು ಮಾಡಿಕೊಟ್ಟಿವಿ. ಇವತ್ತು ಅದೇ ಆಧಾರದ ಮೇಲೆ ಇವತ್ತಿನೆಲ್ಲ ತಾವು ಮಾಧ್ಯಮದವರು ಸಹಿತ ತಾವು ನಮ್ಮನ್ನು ಪ್ರಶಂಸೆ ಮಾಡಿರಿ. ಬಿಜಾಪುರದಿಂದಲೇ ಪ್ರಾರಂಭ ಆಯಿತು ವಕಫದ ಒಂದು ಹೋರಾಟ ಅಂತೇಳಿ. ಇವತ್ತು ವಕಫದಿಂದ ಎಷ್ಟು ಮಠ ಮಾನ್ಯಗಳು ಉಳಿದು ರೀ, ಎಷ್ಟು ಇವತ್ತು ಹಿಂದೂ ದೇವಸ್ಥಾನಗಳು ಉಳಿದು. ಇಲ್ಲಾಂದ್ರೆ ಹಿಂದೂ ದೇವಸ್ಥಾನಗಳ ಸಹಿತ ವಕಫ್. ಇಸ್ಲಾಂ ಹುಟ್ಲಾರ್ದಂಥ ಕಾಲದಲ್ಲಿ ಇದ್ದಂಥ ಮಠ ಮಾನ್ಯಗಳು ಬಸವಣ್ಣ ಕಾಲದಲ್ಲಿರುವಂಥವು ವಕಫ್ ಹಾಕಿದ್ರು. ಭಾಳ ಒಳ್ಳೆಯ ಕೆಲಸ ಆಯಿತು ನರೇಂದ್ರ ಮೋದಿ ಅವರು ಮಾಡ್ಯಾರ. ಅವ್ರು ನಾನು ಇಡೀ ದೇಶದ ಜನರ ಪರವಾಗಿ ಹೃದಯ ತುಂಬಿ ಅವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ. ಮಾಡಿದ್ರಲ್ರಿ ಅವ್ರ ಬಿಜಾಪುರ ಸಾಫ್ಟ್ ಕಾರ್. ನಾನು ಒಳ್ಳೆಯವನೇ ಇದೀನಿ, ಆದ್ರೆ ದುಷ್ಟರಿಗೆ ನಾ ಭಾಳ ದುಷ್ಟ ಇದೀನಿ.